ಸಂಖ್ಯಾಶಾಸ್ತ್ರದ ಪ್ರಕಾರ 19ನೇ ತಾರೀಕು ಹುಟ್ಟಿದವರು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. 19 ಎಂಬ ಸಂಖ್ಯೆ 1 ಸೂರ್ಯ ಮತ್ತು 9 ಮಂಗಳ ಅಂಕಿಗಳ ಸಂಯೋಜನೆಯಾಗಿದ್ದು ಇವುಗಳ ಮೊತ್ತ 10 ಆಗುತ್ತದೆ. 10ನ್ನು ಮತ್ತೆ ಒಗ್ಗೂಡಿಸಿದಾಗ ಅದು ಮತ್ತೆ 1 ಆಗುತ್ತದೆ. ಇದರಿಂದ ಈ ದಿನ ಹುಟ್ಟಿದವರ ಮೇಲೆ ಸೂರ್ಯನ ಪ್ರಭಾವ ಅತ್ಯಂತ ಹೆಚ್ಚಾಗಿ ಕಾಣಿಸುತ್ತದೆ. ಸೂರ್ಯ ಆತ್ಮವಿಶ್ವಾಸ, ನಾಯಕತ್ವ, ಪ್ರಭಾವ ಮತ್ತು ಅಧಿಕಾರದ ಸಂಕೇತವಾಗಿರುವುದರಿಂದ 19ನೇ ತಾರೀಕು ಹುಟ್ಟಿದವರು ಸಹಜವಾಗಿ ಉನ್ನತ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇಂತಹ ವ್ಯಕ್ತಿಗಳು ಜನ್ಮಜಾತ ನಾಯಕರಾಗಿರುತ್ತಾರೆ. ಅವರು ಯಾರನ್ನೂ ಅವಲಂಬಿಸದೆ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ತಮ್ಮ ದಾರಿಯನ್ನು ತಾವೇ ನಿರ್ಮಿಸಿಕೊಳ್ಳುವ ಗುಣ ಇವರಲ್ಲಿ ಸಹಜವಾಗಿ ಅಡಗಿದೆ. ಯಾವುದೇ ಕೆಲಸವನ್ನು ಧೈರ್ಯದಿಂದ ಆರಂಭಿಸಿ ಅದನ್ನು ಅಂತಿಮ ಹಂತದವರೆಗೆ ತಲುಪಿಸುವ ದೃಢ ಸಂಕಲ್ಪ ಇವರಲ್ಲಿ ಕಾಣಿಸುತ್ತದೆ. ಇವರ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಅವರು ಗಾಬರಿಗೊಳ್ಳದೆ ಸಮಸ್ಯೆಯನ್ನು ನೇರವಾಗಿ ಎದುರಿಸುವ ಶಕ್ತಿ ಹೊಂದಿರುತ್ತಾರೆ. 19ನೇ ತಾರೀಕು ಹುಟ್ಟಿದವರು ತಮ್ಮ ವ್ಯಕ್ತಿತ್ವದಿಂದಲೇ ಜನರ ಗಮನ ಸೆಳೆಯುತ್ತಾರೆ. ಅವರು ಮಾತನಾಡುವ ಶೈಲಿ, ನಡೆನುಡಿ ಮತ್ತು ತೀರ್ಮಾನಗಳಲ್ಲಿಯೇ ನಾಯಕತ್ವದ ಛಾಯೆ ಕಾಣುತ್ತದೆ. ಕೆಲವೊಮ್ಮೆ ಅವರು ಅಹಂಕಾರಿಗಳಂತೆ ಕಾಣಿಸಬಹುದು, ಆದರೆ ವಾಸ್ತವದಲ್ಲಿ ಅದು ಅವರ ಸ್ವಾಭಿಮಾನ ಮತ್ತು ಆತ್ಮಗೌರವದ ಪ್ರತಿಬಿಂಬ ಮಾತ್ರ. ತಮ್ಮ ತತ್ವಗಳು ಮತ್ತು ಮೌಲ್ಯಗಳ ಬಗ್ಗೆ ಅವರು ಎಂದಿಗೂ ಮಾಡುವುದಿಲ್ಲ. ವೃತ್ತಿ ಜೀವನದಲ್ಲಿ ಈ ಜನರು ಉನ್ನತ ಸ್ಥಾನವನ್ನು ಸಾಧಿಸುವ ಸಾಧ್ಯತೆ ಹೆಚ್ಚು. ಉದ್ಯಮ, ರಾಜಕೀಯ, ಆಡಳಿತಾತ್ಮಕ ಸೇವೆಗಳು, ಐಎಎಸ್ ಮುಂತಾದವು. ವೈದ್ಯಕೀಯ ಕ್ಷೇತ್ರ ಅಥವಾ ಸ್ವಂತ ವ್ಯವಹಾರ ಇವರಿಗೆ ಅತ್ಯಂತ ಸೂಕ್ತವಾಗಿರುತ್ತದೆ. ಅಧಿಕಾರ, ನಿರ್ವಹಣೆ ಮತ್ತು ಜವಾಬ್ದಾರಿ ಇರುವ ಕ್ಷೇತ್ರಗಳಲ್ಲಿ ಅವರು ತಮ್ಮ ನೈಪುಣ್ಯವನ್ನು ಸಾಬೀತುಪಡಿಸುತ್ತಾರೆ. ಇತರರನ್ನು ಮುನ್ನಡೆಸುವ, ನಿರ್ಧಾರ ತೆಗೆದುಕೊಳ್ಳುವ ಮತ್ತು ದೊಡ್ಡ ಹೊಣೆಗಾರಿಕೆಗಳನ್ನು ನಿಭಾಯಿಸುವ ಸಾಮರ್ಥ್ಯ ಇವರಿಗೆ ಸಹಜವಾಗಿ ಲಭಿಸುತ್ತದೆ. ಹಣಕಾಸಿನ ವಿಷಯದಲ್ಲಿ 19ನೇ ತಾರೀಕು ಹುಟ್ಟಿದವರು ಅದೃಷ್ಟ ಮತ್ತು ಶ್ರಮ ಎರಡರ ಸಮನ್ವಯವನ್ನು ಅನುಭವಿಸುತ್ತಾರೆ. 1, 9, 10, 18 ಮತ್ತು 28 ಇವರಿಗೆ ಶುಭ ಸಂಖ್ಯೆಗಳಾಗಿದ್ದು ಭಾನುವಾರ ಮತ್ತು ಸೋಮವಾರಗಳು ಇವರಿಗೆ ವಿಶೇಷವಾಗಿ ಅನುಕೂಲಕರ ದಿನಗಳಾಗಿವೆ. ಕೆಂಪು, ಹಳದಿ ಮತ್ತು ಬಂಗಾರದ ಬಣ್ಣಗಳು ಇವರ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಜೀವನದಲ್ಲಿ ಹಣಕಾಸಿನ ಏರಿಳಿತಗಳು ಬಂದರೂ ತಮ್ಮ ಧೈರ್ಯ ಮತ್ತು ನಿರ್ಧಾರ ಶಕ್ತಿಯಿಂದ ಅವರು ಮತ್ತೆ ಮೇಲೇಳುವ ಶಕ್ತಿ ಹೊಂದಿರುತ್ತಾರೆ. ಆದರೆ ಈ ದಿನ ಹುಟ್ಟಿದವರು ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ಇವರಿಗೆ ಬೇಗ ಕೋಪ ಬರುವ ಸಾಧ್ಯತೆ ಇರುತ್ತದೆ. ಕೋಪದ ಹೊತ್ತಿನಲ್ಲಿ ಮಾತನಾಡುವ ಮಾತುಗಳು ಸಂಬಂಧಗಳಿಗೆ ಧಕ್ಕೆಯನ್ನು ತರಬಹುದು. ಕೆಲವೊಮ್ಮೆ ಅತಿಯಾದ ಹಠ ಅಥವಾ ನನ್ನ ಮಾತೇ ಅಂತಿಮ ಎಂಬ ಅಹಂಕಾರ ಇವರ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಅಂತರವನ್ನು ಉಂಟುಮಾಡಬಹುದು. ಸ್ವಲ್ಪ ಸಹನಶೀಲತೆ ಮತ್ತು ವಿನಯವನ್ನು ಅಳವಡಿಸಿಕೊಂಡರೆ ಇವರ ಜೀವನ ಇನ್ನಷ್ಟು ಸುಗಮವಾಗುತ್ತದೆ. ವೈವಾಹಿಕ ಜೀವನದಲ್ಲಿ 19ನೇ ತಾರೀಕು ಹುಟ್ಟಿದವರು ತಮ್ಮ ಸಂಗಾತಿಯನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಾರೆ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ಗಂಭೀರವಾಗಿ ವಹಿಸುತ್ತಾರೆ. ತಮ್ಮ ಸಂಗಾತಿಗೆ ಭದ್ರತೆ, ಗೌರವ ಮತ್ತು ಸ್ಥಿರತೆಯನ್ನು ನೀಡಲು ಯತ್ನಿಸುತ್ತಾರೆ. ಆದರೆ ತಮ್ಮ ನಿರ್ಧಾರಗಳೇ ಅಂತಿಮವಾಗಿರಬೇಕು ಎಂಬ ಮನೋಭಾವ ಕೆಲವೊಮ್ಮೆ ಸಂಘರ್ಷಕ್ಕೆ ಕಾರಣವಾಗಬಹುದು. ಸಂಗಾತಿಯ ಅಭಿಪ್ರಾಯಕ್ಕೂ ಮೌಲ್ಯ ನೀಡುವ ಗುಣವನ್ನು ಬೆಳೆಸಿಕೊಂಡರೆ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಸಂತೋಷ ಮತ್ತು ಸಮತೋಲನವನ್ನು ಕಾಣಬಹುದು. 19ನೇ ತಾರೀಕು ಹುಟ್ಟಿದ ಸ್ತ್ರೀಯರ ವಿವಾಹದ ನಂತರದ ಜೀವನವು ಸಾಮಾನ್ಯವಾಗಿ ಶಕ್ತಿ, ಜವಾಬ್ದಾರಿ ಮತ್ತು ಸ್ವಾಭಿಮಾನದಿಂದ ಕೂಡಿರುತ್ತದೆ. ವಿವಾಹವು ಇವರ ಜೀವನದಲ್ಲಿ ಕೇವಲ ಸಂಬಂಧವೊಂದನ್ನು ಸೇರಿಸುವುದಲ್ಲ, ಅದು ಇವರ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಒಂದು ಹಂತವಾಗಿರುತ್ತದೆ.
ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ಇವರು ವಿವಾಹದ ನಂತರವೂ ತಮ್ಮ ಸ್ವತಂತ್ರ ಚಿಂತನೆ ಮತ್ತು ಆತ್ಮಗೌರವವನ್ನು ಕಾಪಾಡಿಕೊಳ್ಳಲು ಬಯಸುತ್ತಾರೆ. ಸಂಗಾತಿಯೊಂದಿಗೆ ಜೀವನ ನಡೆಸುವಾಗಲೂ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ ಸಮಾನ ಹಕ್ಕು ಮತ್ತು ಗೌರವವನ್ನು ನಿರೀಕ್ಷಿಸುವ ಮಹಿಳೆಯರು ಇವರು. ವೈವಾಹಿಕ ಜೀವನದಲ್ಲಿ ಈ ಮಹಿಳೆಯರು ಅತ್ಯಂತ ಜವಾಬ್ದಾರಿಯುತರು. ಕುಟುಂಬದ ಭದ್ರತೆ, ಗೌರವ ಮತ್ತು ಸ್ಥಿರತೆ ಇವರಿಗೆ ಅತ್ಯಂತ ಮುಖ್ಯ. ಮನೆ ನಿರ್ವಹಣೆ, ಆರ್ಥಿಕ ಯೋಜನೆಗಳು ಅಥವಾ ಮಕ್ಕಳ ಭವಿಷ್ಯ ಎಲ್ಲದರಲ್ಲೂ ಅವರು ಮುಂಚೂಣಿಯಲ್ಲಿ ನಿಂತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವ ಹೊಂದಿರುತ್ತಾರೆ. ತಮ್ಮ ಸಂಗಾತಿಯ ಪ್ರಗತಿಗೆ ಸಂಪೂರ್ಣ ಬೆಂಬಲ ನೀಡುವವರು. ಜೊತೆಗೆ ಕುಟುಂಬವನ್ನು ಸಮಾಜದಲ್ಲಿ ಗೌರವಪೂರ್ಣ ಸ್ಥಾನಕ್ಕೆ ತಲುಪಿಸಲು ಶ್ರಮಿಸುತ್ತಾರೆ. ಆದರೆ ಇವರ ಬಲವಾದ ವ್ಯಕ್ತಿತ್ವವೇ ಕೆಲವೊಮ್ಮೆ ವೈವಾಹಿಕ ಜೀವನದಲ್ಲಿ ಸವಾಲಾಗಿ ಪರಿಣಮಿಸಬಹುದು. ತಮ್ಮ ನಿರ್ಧಾರಗಳೇ ಅಂತಿಮವಾಗಬೇಕು ಎಂಬ ಮನೋಭಾವ ಅಥವಾ ಎಲ್ಲ ವಿಷಯಗಳಲ್ಲೂ ನಾಯಕತ್ವ ವಹಿಸಬೇಕೆಂಬ ಸ್ವಭಾವ ಸಂಗಾತಿಗೆ ಒತ್ತಡವನ್ನುಂಟು ಮಾಡುವ ಸಾಧ್ಯತೆ ಇರುತ್ತದೆ. ಸಂಗಾತಿಯ ಅಭಿಪ್ರಾಯವನ್ನು ಕಡೆಗಣಿಸಿದರೆ ಅಥವಾ ತಮ್ಮ ಮಾತೇ ನಡೆಯಬೇಕು ಎಂಬ ಹಠ ತೋರಿಸಿದರೆ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು. ಆದರೆ ಪರಸ್ಪರ ಗೌರವ, ಸಮಾಲೋಚನೆ ಮತ್ತು ಸಹನಶೀಲತೆಯನ್ನು ಬೆಳೆಸಿಕೊಂಡರೆ ಈ ಸವಾಲುಗಳು ಶೀಘ್ರವೇ ಶಕ್ತಿಯಾಗಬಹುದು. ಭಾವನಾತ್ಮಕವಾಗಿ 19ನೇ ತಾರೀಕು ಹುಟ್ಟಿದ ಸ್ತ್ರೀಯರು ವಿವಾಹದ ನಂತರ ಸ್ವಲ್ಪ ಮೃದುರಾಗುತ್ತಾರೆ. ಹೊರಗೆ ಕಠಿಣವಾಗಿ ಕಾಣಿಸಿದರೂ ಒಳಗೊಳಗೆ ಅವರು ತಮ್ಮ ಕುಟುಂಬ ಮತ್ತು ಸಂಗಾತಿಯ ಮೇಲೆ ಅಪಾರ ಪ್ರೀತಿ ಹೊಂದಿರುತ್ತಾರೆ. ತಮ್ಮ ಭಾವನೆಗಳನ್ನು ನೇರವಾಗಿ ವ್ಯಕ್ತಪಡಿಸದಿದ್ದರೂ ಕೃತ್ಯಗಳ ಮೂಲಕ ಪ್ರೀತಿ ತೋರಿಸುವವರು. ತಮ್ಮ ಕುಟುಂಬಕ್ಕೆ ಯಾವುದೇ ತೊಂದರೆ ಬರಬಾರದೆಂದು ಒಳಗೊಳಗೆ ಚಿಂತಿಸುವ ಸ್ವಭಾವ ಇವರದು. ಆರ್ಥಿಕವಾಗಿ ವಿವಾಹದ ನಂತರ ಇವರ ಸ್ಥಿತಿ ಸಾಮಾನ್ಯವಾಗಿ ಇನ್ನಷ್ಟು ಬಲವಾಗುತ್ತದೆ. ತಮ್ಮ ಶ್ರಮ, ಯೋಜನೆ ಮತ್ತು ನಿರ್ಧಾರ ಶಕ್ತಿಯಿಂದ ಮನೆಗೆ ಆರ್ಥಿಕ ಸ್ಥಿರತೆಯನ್ನು ತರುತ್ತಾರೆ. ಕೆಲವರು ವಿವಾಹದ ನಂತರವೂ ವೃತ್ತಿಜೀವನ ಮುಂದುವರಿಸಿ ಕುಟುಂಬದ ಆದಾಯಕ್ಕೆ ಪ್ರಮುಖ ಕೊಡುಗೆ ನೀಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಜಾಣ್ಮೆಯಿಂದ ನಡೆಯುವ ಕಾರಣ ದೀರ್ಘಾವಧಿಯಲ್ಲಿ ಆಸ್ತಿ, ಗೌರವ ಮತ್ತು ಭದ್ರತೆ ದೊರಕುವ ಸಾಧ್ಯತೆ ಹೆಚ್ಚು. ಮಕ್ಕಳ ವಿಷಯದಲ್ಲಿ ಈ ಮಹಿಳೆಯರು ಶಿಸ್ತು ಮತ್ತು ಮೌಲ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಮಕ್ಕಳನ್ನು ಸ್ವತಂತ್ರ, ಆತ್ಮವಿಶ್ವಾಸಿ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ರೂಪಿಸಲು ಶ್ರಮಿಸುತ್ತಾರೆ. ಕೆಲವೊಮ್ಮೆ ಕಠಿಣ ತಾಯಿಯಂತೆ ಕಾಣಿಸಬಹುದು, ಆದರೆ ಅದರ ಹಿಂದೆ ಮಕ್ಕಳ ಭವಿಷ್ಯದ ಬಗ್ಗೆ ಇರುವ ಆಳವಾದ ಕಾಳಜಿ ಅಡಗಿರುತ್ತದೆ. 19ನೇ ತಾರೀಕು ಹುಟ್ಟಿದ ಸ್ತ್ರೀಯರ ವಿವಾಹೋತ್ತರ ಜೀವನವು ಶಕ್ತಿ, ಗೌರವ ಮತ್ತು ಜವಾಬ್ದಾರಿಗಳ ಮಿಶ್ರಣವಾಗಿರುತ್ತದೆ. ತಮ್ಮ ಕೋಪ, ಹಠ ಮತ್ತು ಅಹಂಕಾರದ ಗುಣಗಳನ್ನು ನಿಯಂತ್ರಿಸಿಕೊಂಡು ಸಂಗಾತಿಯ ಅಭಿಪ್ರಾಯಕ್ಕೂ ಸಮಾನ ಮೌಲ್ಯ ನೀಡಿದರೆ ಇವರ ವೈವಾಹಿಕ ಜೀವನ ಅತ್ಯಂತ ಯಶಸ್ವಿ, ಸಂತೋಷಕರ ಮತ್ತು ಸ್ಥಿರವಾಗಿರುತ್ತದೆ. ತಮ್ಮ ನಾಯಕತ್ವದ ಗುಣವನ್ನು ಕುಟುಂಬವನ್ನು ಒಗ್ಗೂಡಿಸಲು ಬಳಸಿದರೆ ಅವರು ಕೇವಲ ಉತ್ತಮ ಪತ್ನಿಯಷ್ಟೇ ಅಲ್ಲ, ಕುಟುಂಬದ ಅಡಿಗಲ್ಲಾಗುವ ಮಹಿಳೆಯರಾಗಿ ಬೆಳೆಯುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.